ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆರ್ಜೆ ರಮ್ಯಾ. ನೀವು ಕೇಳ್ತಾ ಇದ್ದೀರಾ ಮೈಸೂರು ರೇಡಿಯೋ. ಇದು ನಮ್ಮ ರೇಡಿಯೋ. ಅವಿ ವಾರಣಾಸಿಗೆ ಹೋಗಿ ಎಷ್ಟು ದಿನ ಆಯಿತು? ಏನು ಮೈಸೂರು ಕಡೆ ನೆನಪಿದ್ಯೋ ಅಥವಾ ಮರ್ತೋಗಿದ್ದಾನೋ ಅಥವಾ ಅವ್ನ ಲಗೇಜ್ನೆಲ್ಲ ನಾನೇ ಇಲ್ಲಿಂದ ಅಲ್ಲಿಗೆ ಪಾರ್ಸಲ್ ಮಾಡಬೇಕಾ ಏನಂತ ಅವನನ್ನೇ ಕೇಳೋಣ ಬನ್ನಿ. ಎಸ್, ಲೆಟ್ಸ್ ಡೈವ್ ಹಿಮ್ ರೈಟ್ ನೌ. ಜಟಾಟವಿ ಗಲಜ್ಜಲ ಪ್ರವಾಹ ಪಾವಿತ ಸ್ಥಲೆ ಕಲೇವಲಂಬ್ಯ ಲಂಬಿತಾಂ ಭುಜಂಗ ತುಂಗ ಅಯ್ಯೋ, ಏನಿದು ದಿನಕ್ಕೊಂದೊಂದು ಕ್ವಾಲಿಟಿ ಒಂದು ಚೇಂಜ್ ಮಾಡಿಕೊಂಡು ನಮ್ಮ ಆರ್ ಜೆ ಅವಿನಾಶ್ ಅವ್ರಿಗೆ ಶಿವನ್ ಮೇಲೆ ಭಕ್ತಿ ಜಾಸ್ತಿ ಆಗ್ಬಿಟ್ಟಿದೆ ಅನ್ಸುತ್ತೆ. ಯಾಕೋ ಇವನ ಅವಸ್ಥೆ ನೋಡ್ತಾ ಇದ್ರೆ ನನಗೆ ಅಲ್ಲೇ ಸ್ವಾಮೀಜಿಗೆ ಮಿಜಿಯಾಗಿ ಸೆಟ್ಲು ಗಿಟ್ಲು ಆಗ್ಬಿಡ್ತಾನೋ ಏನು ಕತೆನೋ ಡೌಟ್ ಆಗ್ತಾ ಇದೆ. ಬನ್ನಿ ಅವನನ್ನೇ ಕೇಳಿ ತಿಳ್ಕೊಳ್ಳೋಣ ಏನು ಕತೆನೋ ಅಂತ. ಹಾಯ್ ಅವಿ. ಏನೋ ನೀನು 3 ದಿನ ವಾರಣಾಸಿಲೆ ಫುಲ್ ಸೆಟ್ಲ್ ಆಗ್ಬಿಟ್ಟಿದ್ಯಾ? ಏನು ಮೈಸೂರಿಗೆ ಬರ್ತೀಯೋ ಏನು ಕತೆನೋ? ಯಾಕೋ ನಿನ್ನ ನೋಡ್ತಾ ಇದ್ರೆ ಸ್ವಾಮೀಜಿ ಆಗೋ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆಯಲ್ಲಪ್ಪ. ಏನಪ್ಪ ನಿನ್ ಕತೆ? ನಾನು ಸ್ವಾಮೀಜಿ ಆಗುವುದಿಲ್ಲ. ನಾನು ಸಂಸಾರದಲ್ಲಿದ್ದುಕೊಂಡೇ ಅಧ್ಯಾತ್ಮ ಸಾಧನೆಯನ್ನು ಮಾಡುತ್ತೇನೆ. ನನಗೆ ಶಿವ ಬಿಟ್ಟರೆ ಇನ್ನೇನೂ ಕಾಣಿಸ್ತಾ ಇಲ್ಲ. ಎಲ್ಲ ಶಿವಮಯ ಶಿವಮಯ. ಸ್ವಾಮಿಗಳೇ, ಮೈಸೂರಿಗೆ ತಮ್ಮ ಪಾದಸ್ಪರ್ಶ ಯಾವಾಗುತ್ತೆ ಅಂತ ನಮಗೆ ಸ್ವಲ್ಪ ತಿಳಿಸ್ತೀರಾ? ರಮ್ಯಾ, ನಾನು ಆದಷ್ಟು ಬೇಗ ಮೈಸೂರಿಗೆ ಬಂದು ನಿನಗೆ ನನ್ನ ದರ್ಶನವನ್ನು ಕೊಟ್ಟು ನಿನ್ನನ್ನು ಕೃತಾರ್ಥಳನ್ನಾಗಿ ಮಾಡುತ್ತೇನೆ ಮಗು. ಚಿಂತಿಸಬೇಡ ಬಾಲೆ. ಲೋ, 3 ದಿನದಿಂದ ನಾನು ಒಬ್ಳೇ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಕಷ್ಟಪಟ್ಟು. ಒಂಚೂರು ಕನಿಕರ ಇಲ್ವಾ? ಅಷ್ಟು ಕೆಲಸ ಪೆಂಡಿಂಗ್ ಇದೆ. ಅಲ್ಲಿ ಬಂದ್ಬಿಟ್ಟು ಹಾಲಿಡೇ ಎಂಜಾಯ್ ಮಾಡ್ಕೊಂಡು ಹೇಳಕ್ಕೆ ಅಧ್ಯಾತ್ಮ ಅಂತೆ ಅಧ್ಯಾತ್ಮ. ಲೇ ಸರಿ ಹೋಗ್ಲಿ ಬಿಡು, ಆಯ್ತು. ವಾರಣಾಸಿಲಿ ಬನಾರಸ್ ಸಿಲ್ಕ್ ಫೇಮಸ್ ಅಲ್ವಾ? ಸೊ ನನಗೇನಾದ್ರು ಬನಾರಸ್ ಸಿಲ್ಕ್ ಸ್ಯಾರಿನೋ ಅಥವಾ ಜ್ಯುವೆಲ್ರಿ ಏನಾದ್ರು ತಗೊಂಡೇನೋ? ಹಲೋ, ಬನಾರಸ್ಸಿ ಸ್ಯಾರಿ ಅಂತೆ, ಸಿಲ್ಕ್ ಅಂತೆ. ನಾನು ಆ್ಯಕ್ಚುಲಿ ನಿನಗೋಸ್ಕರ ಏನು ತಂದಿದ್ದೀನಿ ಗೊತ್ತಾ? ಬನಾರಸ್ಸಿಂದ ಅದು ಆ್ಯಕ್ಚುಲಿ ಗಂಗಾ ನದಿ ದಡದಲ್ಲಿ 2 ಗಡ್ಡಿ ಬಿಸಾಕಿದ್ರು. ಅದು 2 ಗಡ್ಡಿನೂ ತೊಗೊಂಬಂದಿದ್ದೀನಿ. ಯಾಕೆ ಅಂದರೆ ಒಂದರಲ್ಲಿ ಮೂಗನ್ನು ಕ್ಲೀನ್ ಮಾಡ್ಕೊ, ಇನ್ನೊಂದರಲ್ಲಿ ಕಿವಿ ಕ್ಲೀನ್ ಮಾಡ್ಕೊ. ದೊಡ್ಡದಾಗಿ ಹೇಳ್ಬಿಟ್ಲು. ಬನಾರಸ್ ಸಿಲ್ಕ್ ಸ್ಯಾರಿ 25,000 to 35,000 ಆಗುತ್ತೆ. ಬನಾರಸ್ ಸಿಲ್ಕ್ ಸ್ಯಾರಿ ಏರ್ಪೋರ್ಟಲ್ಲಿ ಏನಾದರೂ ತೊಗೊಳಕ್ಕೆ ಹೋದರೆ ಎಲ್ಲ 20,000 ರೂಪಾಯಿ ಮೇಲೆ. ಓಹೋ, ಎಲ್ಲ ಗಿಫ್ಟು ಹೊತ್ಕೊಂಬರ್ತೀನಪ್ಪ. ಇವಳಿಗೋಸ್ಕರ ಸಪ್ರೇಟ್ ಬ್ಯಾಗೇಜನ್ನು ತೊಗೊಂಬಂದ್ಬಿಡ್ತೀನಿ. ಹೇಳೋದು ನೋಡು ಹೆಂಗೆ ಹೇಳ್ತಾಳೆ. ಲೇ, ಯಾಕೋ ನೀನ್ ಜಾಸ್ತಿ ಆಯ್ತು ಕಣೋ. ಬಾ, ನಿಂಗೆ ಮೈಸೂರ್ಗೆ ಇದೆ. ಎಲ್ಲಿ ಹೋದ್ರು ವಾಪಸ್ ನೀನ್ ಮೈಸೂರ್ಗೆ ಬರ್ಲೇಬೇಕು, ಸ್ಟುಡಿಯೋಗೆ ಬರ್ಲೇಬೇಕು. ಬಾ ಕಂದ, ಬಾ ನಿಂಗೆ ಕಾದಿದೆ. ಸರಿ ಅವಿ, ಯು ಕ್ಯಾರಿ ಆನ್. ಮೈಸೂರಿಗೆ ಬಂದ್ಮೇಲೆ ಸಿಗೋಣ. ಬಾಯ್. ಓಕೆ, ಬಾಯ್ ರಮ್ಯಾ, ಟೇಕ್ ಕೇರ್, ಬಾಯ್. ಶೂರ್ ಅವಿ, ಯು ಟು ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಇದಿಷ್ಟು ಆರ್ ಜೆ ಅವಿನಾಶ್ ಅವರ ವಾರಣಾಸಿ ಕತೆ ಆಗಿತ್ತು. ಹಾಗೆ ನನ್ನ ಮತ್ತೆ ಅವಿ ಜಗಳ ಹೀಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಕೇಳ್ತಾ ಇರಿ, ಇದು ಮೈಸೂರು ರೇಡಿಯೋ. ಇದು ನಮ್ಮ ರೇಡಿಯೋ.